ಶಿಕ್ಷಣ ಸಂಸ್ಥೆಯಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿ ಅಭೂತಪೂರ್ವಕವಾಗಿ ಸಾಧನೆಗೈದಂತಹ ನೆಲಮಂಗಲ ನಗರದ ಪ್ರತಿಷ್ಠಿತ ಹರ್ಷ ಸಮೂಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಎಸ್ ಶಿವಕುಮಾರ್ ಅವರಿಗೆ ಇತ್ತೀಚೆಗೆ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಗೌರವ ಡಾಕ್ಟರೇಟ್ ಪದವಿಗೆ ಅವರು ಅರ್ಹರಾಗಿದ್ದಾರೆ. ಇದರ ಕೀರ್ತಿ ಶ್ರೀಯುತ ಶಿವಕುಮಾರ್ ಅವರಿಗೆ ಸಲ್ಲುತ್ತದೆ. ಹೌದು ಸ್ನೇಹಿತರೆ, ಹರ್ಷ ಸಮೂಹ ಶಿಕ್ಷಣ ಸಂಸ್ಥೆಯು ಒಂದಲ್ಲ ಒಂದು ರೀತಿ ವಿಭಿನ್ನವಾದ ಬಗೆಯ ಕಾರ್ಯಕ್ರಮ, ಒಳ್ಳೆಯ ಬೋಧನೆ, ಪದವೀಧರರಾಗಿ ವಿದ್ಯಾರ್ಥಿಗಳನ್ನು ಬಹಳ ಎತ್ತರದ ಮಟ್ಟಕ್ಕೆ ಬೆಳೆಸುವಂತಹ ಒಂದು ಪ್ರತಿಷ್ಠಿತ ಸಂಸ್ಥೆಯಾಗಿದೆ. ಅದರಲ್ಲೂ ಶಿವಕುಮಾರ್ ಅವರನ್ನು ಗುರುತಿಸಿ ಈ ದಿವಸ ಡಾಕ್ಟರೇಟ್ ಪದವಿಯನ್ನು ಸನ್ಮಾನಿಸುವುದು ಇವರಿಗೆ ಸ್ವಾಗತ ನೀಡಿದೆ. ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸಂತೋಷ ಪಡಬೇಕಾದ ಸಂದರ್ಭ ಇದು. ಬನ್ನಿ ಸ್ನೇಹಿತರೆ, ನಾವೆಲ್ಲರೂ ಸೇರು ಅವರಿಗೆ ಅಭಿನಂದನೆಯ ಮೂಲಕ ಹಾರೈಸೋಣ. ನೆಲಮಂಗಲದ ಹರ್ಷ ಇಂಟರ್ನ್ಯಾಷನಲ್ ಶಾಲೆಯ ಚೇರ್ಮನ್ರಾದ ಸನ್ಮಾನ್ಯ ಮಿತ್ರರು ಆದಂತಹ ಶಿವಕುಮಾರ್ ಅವರಿಗೆ ಮೈಸೂರು ಓಪನ್ ಯೂನಿವರ್ಸಿಟಿ ವತಿಯಿಂದ ಡಾಕ್ಟರೇಟ್ ಪಡೆದಿದ್ದಕ್ಕೆ ನಮ್ಮ ನೆಲಮಂಗಲ ತಾಲೂಕಿನ ಖಾಸಗಿ ಶಾಲಾ ಆಡಳಿತ ಮಂಡಳಿ ಒಕ್ಕೂಟದ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ರಾಮೇಶ್ವರದಲ್ಲಿ ಮಧ್ಯಮ ವರ್ಗದ ರೈತ ಕುಟುಂಬದಲ್ಲಿ ಜನಿಸಿದಂಥ ಶಿವಕುಮಾರ್ ಅಣ್ಣಾಜಿಯವರು ನಮ್ಮ ನೆಲಮಂಗಲ ತಾಲೂಕಿನಲ್ಲಿ ಹರ್ಷ ಆಸ್ಪತ್ರೆ, ಹರ್ಷ ಇಂಟರ್ನ್ಯಾಷನಲ್ ಸ್ಕೂಲ್, ನರ್ಸಿಂಗ್ ಕಾಲೇಜ್ ಮತ್ತು ಇನ್ನಿತರ ವಿಶ್ವವಿದ್ಯಾಲಯದ ಕೋರ್ಸ್ಗಳನ್ನು ತಂದು ಪರಿಚಯಿಸಿ ಗ್ರಾಮಾಂತರ ಭಾಗದ ಮಕ್ಕಳಿಗೆ, ಅದರಲ್ಲೂ ವಿಶೇಷವಾಗಿ ಬಡ ಹಿಂದುಳಿದ ಮಕ್ಕಳಿಗೆ ಶೈಕ್ಷಣಿಕವಾಗಿ ಮುಂದುವರಿಯಲು ಸಹಕಾರವಿತ್ತಿದ್ದಾರೆ. ಇವರ ಸಾಧನೆ ಅವಿಸ್ಮರಣೀಯ. ಇವರ ಸಾಧನೆಯನ್ನು ಗುರುತಿಸಿದಂಥ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರು ಇವರಿಗೆ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿರುವುದು ನಮಗೆ ಸಂತಸ ತಂದಿದೆ. ಹಾಗಾಗಿ ಭಗವಂತ ಇವರಿಗೆ ಸಕಲ ಆಯುರ ಆರೋಗ್ಯ ಸಕಲ ಸಂಪನ್ನಗಳನ್ನು ದಯಪಾಲಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಇವರಿಗೆ ಸರ್ವರ ಪರವಾಗಿ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಮತ್ತು ಉಪಪ್ರಾಂಶುಪಾಲರ ಸಂಘದ ವತಿಯಿಂದ ಶುಭ ಕಾಮನೆಗಳನ್ನು ಸಲ್ಲಿಸಿ ಇವರಿಗೆ ಶುಭ ಹಾರೈಸುತ್ತೇವೆ. ಭಗವಂತ ಇವರ ಸೇವೆ ಮತ್ತಷ್ಟು ಮುಂದುವರಿಯಲು ಶಕ್ತಿಯನ್ನು ನೀಡಲಿ ಎಂಬ ಸದಾಶಯಗಳೊಂದಿಗೆ ಇವರಿಗೆ ವಂದಿಸಿ ಅಭಿನಂದಿಸುತ್ತೇವೆ. ನೆಲಮಂಗಲ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ.